ನಮ್ಮ ಕಂಟ್ರೋಲರ್ ಅದನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ನಡೆಸೋದಕ್ಕೆ ಹೆರಿಡಿಟ್ರಿ ಇನ್ಫಾರ್ಮೇಷನ್ ಅಂತ ಏನು ಹೇಳ್ಬೋದು ಅದೆಲ್ಲ. ಅಂದರೆ ಮನುಷ್ಯನಿಗೂ ಇವತ್ತಿನ ವಿಜ್ಞಾನಕ್ಕೂ ಯಾವ ರೀತಿ ಸಾಮ್ಯತೆ ಐತೆ ನೋಡಿದಾಗ ನಮ್ಮಲ್ಲಿರೋ ಕಂಟ್ರೋಲರ್ನ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಇದುವರೆಗೂ ನಾವು ಮಾಡಿದ್ದೆಲ್ಲ ಈ ಮನುಷ್ಯ ಮಾಡಿರೋದು ಒಂದು ರೀತಿಯಲ್ಲಿ ಏನು ಅಂದರೆ ತನ್ನ ಸೆನ್ಸರ್ಗಳನ್ನು ಕೆಲಸ ಮಾಡೋಕ್ಕಾಗದೇ ಇರೋದನ್ನು ಮಾಡಿ ತೋರಿಸಿದ್ದಾನೆ. ನಮ್ಮ ಕಣ್ಣು ಕೇವಲ ಬೆಳಕಿದ್ದಾಗ ನೋಡ್ತಾ ಇತ್ತು ಮುಂಚೆ. ಬೇರೆ ಪ್ರಾಣಿಗಳು ರಾತ್ರಿ ಹೊತ್ತು ನೋಡೋಕ್ಕೆ ಸಾಧ್ಯ ಇದ್ರಿಂದ ನಾವು ಇನ್ಫ್ರಾರೆಡ್ ಕ್ಯಾಮ್ರಾ ಮಾಡಿದ್ವಿ, ಬ್ಯಾಟ್ಗಳು ಮಾಡೋ ಥರ ರಡಾರ್ ಮಾಡಿದ್ವಿ. ಅಂದರೆ ಮನುಷ್ಯ ಈ ಪ್ರಪಂಚವನ್ನು ತಿಳ್ಕೊಳ್ಳೋದಕ್ಕೆ ತನ್ನಲ್ಲಿರೋ ಕ್ಷಮತೆಯನ್ನು ಮೀರಿಸ್ಕೊಂಡು ಕೆಲಸ ಮಾಡ್ತಾ ಬಂದ. ಈ ರೀತಿ ಎಲ್ಲ ಯೋಚನೆ ಮಾಡುವಾಗ ಈಗ ಗುರುಗಳು ಈ ಪುಸ್ತಕದಲ್ಲಿ ಬರೆದಿರೋದು ಏನು ಅಂದರೆ, ಮಗು ಈ ಪ್ರಪಂಚಕ್ಕೆ ಬಂದಾಗ ಆ ಮೆಮೊರಿನಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇರ್ಬೋದು, ಹೇಗಿರ್ಬೋದು, ಅದು ಹೇಗೆ ಗರ್ಭಾವಸ್ಥೆಯಲ್ಲಿ ತಾಯಿಯಲ್ಲಿ ಆಗತಕ್ಕಂಥ ಯೋಚನೆಗಳಿಂದ ಎಲ್ಲವೂ ಕೂಡ ಆ ಮಗುವಿನ ಒಂದು ಈ ಹೆರಿಡಿಟ್ರಿ ಮೆಮೊರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂದಿರೋದು ಹೇಗೆ ಬಂದಿರ್ಬೋದು ಅದರ ಬಗ್ಗೆ. ಜೊತೆಗೆ ಇವತ್ತು ನಾವು ಹೇಗೆ ಪ್ರಪಂಚದಲ್ಲಿ ನಮ್ಮನ್ನು ನಾವು ನಡೆಸ್ಕೋತೀವಿ, ನಮಗೆ ಸಿಗತಕ್ಕಂಥ ವಾತಾವರಣದಲ್ಲಿ ನಾವು ಬೆಳೀತಾ ಬರ್ತೀವಿ. ಆ ವಾತಾವರಣದಲ್ಲಿ ಮಗು ಶುರುವಿನಲ್ಲಿ ಈಗ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ರೆ ಕನ್ನಡ ಕಲಿತೀವಿ, ಅದೇ ಜರ್ಮನಿನಲ್ಲಿದ್ದರೆ ಜರ್ಮನ್ ಕಲಿತೀವಿ. ಯಾಕೆಂದರೆ ಆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ತನಗೆ ಸಿಗ್ತಾ ಇರ್ತಕ್ಕಂಥ ಮನುಷ್ಯನಿಗೆ ಏನೇ ಮಾಹಿತಿ ಸಿಗಬೇಕಾದ್ರೂ ಈ 5 ಇಂದ್ರಿಯಗಳಿಂದ ಮೂಲಕ ಅಂತ ಹೇಳ್ತೀವಿ. ಆದರೆ ಇವತ್ತಿನ ವಿಜ್ಞಾನ ಏನು ತೋರಿಸ್ತಾ ಇದೆ, ನೀವು ಮೊಬೈಲೇ ತೊಗೊಂಡು ನೋಡಿ, ನಿಮ್ಮ ಕೈಲಿರೋ ಮೊಬೈಲು ಇದೇ ವಾತಾವರಣದಲ್ಲಿ ಇರ್ತಕ್ಕಂಥ ಸಿಗ್ನಲ್ಗಳನ್ನ ಗ್ರಾಸ್ಪ್ ಮಾಡಿ ನಿಮಗೆ ಬೇಕಾಗುವಂಥ ಮಾಹಿತಿಯನ್ನು ನಿಮಗೆ ಕೊಡುತ್ತೆ. ಅಂದರೆ ಯಾವುದಾದ್ರು ಒಂದು ಫಿಸಿಕಲ್ ಆಬ್ಜೆಕ್ಟಿಂದ ಹೊರಗೆ ಮಾಹಿತಿ ಹೊರಗೆ ಹೋಗಿ ಬರೋ ಸಾಧ್ಯತೆ ಇದೆ ಅಂತ ವಿಜ್ಞಾನ ತೋರಿಸಿದೆ. ಆದರೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ತನ್ನೊಳಗೆ ಇರ್ತಕ್ಕಂಥ ಒಂದು ಕ್ಷಮತೆಯನ್ನು ನಾವು ಕಾರ್ಯರೂಪಕ್ಕೆ ತರದೇ ಇದ್ದರೆ ಅದು ನಮ್ಮಲ್ಲಿ ಸುಪ್ತವಾಗಿರುತ್ತೆ. ಅದನ್ನೇ ಪೊಟೆನ್ಷಿಯಲ್ ಅಂತ ಏನು ಹೇಳ್ತೀವಿ. ಈ ಅತೀಂದ್ರಿಯ ಜ್ಞಾನವನ್ನು ಪಡ್ಕೋಬೇಕಾದ್ರೆ ನಮ್ಮ 5 ಇಂದ್ರಿಯಗಳಿಂದ ಬರೋ ಜ್ಞಾನವನ್ನು ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತೀವಿ. ಆದರೆ ನಮ್ಮಲ್ಲೂ ಕೂಡ ಈ ಅತೀಂದ್ರಿಯ ಜ್ಞಾನ ಪಡ್ಕೊಳ್ಳೋ ಸಾಧ್ಯತೆ ಇದ್ದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಹೇಗೆ, ಅದನ್ನು ಅರ್ಥ ಮಾಡ್ಕೊಂಡಾಗ ಈ ಯೋಗಿಗಳು, ಸಿದ್ಧ ಪುರುಷರು ಅವರೆಲ್ಲ ಅಂಥ ವ್ಯಕ್ತಿಗಳ ತಮ್ಮಲ್ಲಿರ್ತಕ್ಕಂಥ ಆ ಕ್ಷಮತೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಂದರೆ ಅತೀಂದ್ರಿಯ ಜ್ಞಾನ ಬರುತ್ತೆ. ಈ ಅತೀಂದ್ರಿಯ ಜ್ಞಾನ ಬಂದ್ಮೇಲೂ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ, ಈಗ ನಾರ್ಮಲ್ ಆಗಿ ಪ್ರತಿಯೊಬ್ಬರಲ್ಲೂ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಫೀಚರ್ ಕೇಪಬಿಲಿಟಿ ಇರುತ್ತೆ. ಅದನ್ನು ನಾವು ನಮ್ಮ ಸ್ವಂತ ಉಪಯೋಗಕ್ಕೋಸ್ಕರ ಉಪಯೋಗಿಸ್ತೀವ ಅಥವಾ ಸಮಾಜದ ಉಪಯೋಗಕ್ಕೋಸ್ಕರ ಮಾಡ್ತೀವ, ಇದರಲ್ಲೇ ಮನುಷ್ಯನಿಗೂ ವ್ಯತ್ಯಾಸ ಬರೋದು. ಇದರಲ್ಲೇ ಆ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಯಾವ ರಿಸ್ಟ್ರಿಕ್ಷನ್ಕಿನ ಯಾವ ರೀತಿ ಗೈಡ್ ಮಾಡಿದ್ರೆ ಆ ಇಂಟೆಲಿಜೆನ್ಸ್ ಮನುಷ್ಯನನ್ನ ಮುಂದೆ ತಗೊಂಡು ಹೋಗ್ಬೋದು. ಇದೆಲ್ಲ ನೋಡಿದಾಗ ನಾನು ಈ ರೀತಿ ಯೋಚನೆ ಮಾಡಿ ಮಕ್ಕಳಿಗೆ, ಬೇರೆಯವ್ರಿಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ರೀತಿಯಲ್ಲಿ ನೋಡಿದಾಗ ನಿಮ್ಮ ಪುಸ್ತಕದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಆದರೆ ಒಂದು ಮುಖ್ಯವಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಮನುಷ್ಯನಿಗೆ ಯಾವುದೇ ಒಂದು ವಿಷಯ ಕೇವಲ ಗೊತ್ತಾದ್ರೆ ಮಾತ್ರ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗಲ್ಲ. ಗೊತ್ತಿರೋ ವಿಷಯನ ಯಾವುದನ್ನಾರು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದಕ್ಕೆ ಶ್ರಮ ಪಡಬೇಕು, ನಿರಂತರವಾಗಿ ಪ್ರಯಾಸ ಮಾಡಬೇಕು. ಇದರಲ್ಲಿ ಮನುಷ್ಯನ ಜೀವನ ಕಳೆದೋಗ್ತಾ ಇದೆ. ನಾವು ಕೆಲವು ವಿಷಯಗಳನ್ನ ತಿಳ್ಕೊಂಡು, ಈಗ 100 ಮೀಟರ್ನ 9 ಸೆಕೆಂಡಲ್ಲಿ ಒಬ್ಬ ಓಡ್ತಾನೆ ಗೊತ್ತಾದ ಮಾತ್ರಕ್ಕೆ ನಾವು ಅದು ಮಾಡೋಕ್ಕಾಗಲ್ಲ. ಅದೇ ರೀತಿ ಅತೀಂದ್ರಿಯ ಜ್ಞಾನವನ್ನು ನಾವು ಪಡ್ಕೋಬೋದು ಅಂತ ಗೊತ್ತಿದ್ರೂ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಶ್ರಮವನ್ನು ಪಡೋದಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ಅದು ಸಾಧ್ಯ. ಈಗ ತಾವು ಹೇಗೆ ತಮ್ಮ ಜೀವನದಲ್ಲಿ ಎಪಿಲೆಪ್ಸಿ ಇದ್ದಾಗಿಂದ ಹಿಡಿದು ಯಾವ ರೀತಿ ಇವತ್ತಿನವರೆಗೂ ನಿಮ್ಮನ್ನು ನೀವು ಸಾಧಿಸ್ಕೊಂಡು ಬಂದಿದ್ದೀರಾ, ಇದರಲ್ಲಿ ನಿಮಗೆ ಸಿಕ್ಕಂಥ ಒಂದು ವಾತಾವರಣ ಜೊತೆಗೆ ನಿಮ್ಮ ಹೆರಿಡಿಟ್ರಿ ಇನ್ಫಾರ್ಮೇಷನ್ ಸೆಟ್ಟು ಅದೆಲ್ಲ ಕೆಲಸ ಮಾಡಿದೆ. ಅದನ್ನು ತಾವು ಈಗ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ವೈಜ್ಞಾನಿಕ ತಂತ್ರಜ್ಞಾನದ ಪ್ರಪಂಚದಲ್ಲಿ ಜನಗಳಿಗೆ ತಿಳಿಯೋ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ
ಈ ಪುಸ್ತಕದಲ್ಲಿ ಸುಮಾರು ವಿಷಯಗಳು ಸಿಗುತ್ತೆ. ಅದನ್ನು ತುಂಬ ಒಂದು ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಟು ಎನಿಬಡಿ ಆ ರೀತಿಯಲ್ಲೇ ನನಗನ್ಸುತ್ತೆ. ಆದರೆ ಮುಖ್ಯ ನಮ್ಮ ಸಮಸ್ಯೆ ಏನು ಉಳಿಯುತ್ತೆ ಅಂದರೆ, ವಿಷಯ ತಿಳ್ಕೊಂಡು ಮಾತ್ರಕ್ಕೆ ಅದು ಸಾಲಲ್ಲ. ಆ ವಿಷಯ ತಿಳ್ಕೊಂಡಿದ್ದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೂ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ. ಆ ಮಾರ್ಗದರ್ಶನ ಯಾವ ರೀತಿ ಪಡೆಯೋದು, ಯಾವ ರೀತಿ ಸಿಗುತ್ತೆ, ಇದನ್ನ ನಾವು ನಿರಂತರವಾಗಿ ಮಾಡಬೇಕು. ಮಗು ಹೇಳಾಗೆ ಇವತ್ತು ನಾಸಾ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವಾಗ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆಲ್ಲ ಹೇಳಿದ್ದೀನಿ. ಇದೆಲ್ಲ ಬೇಸಿಕ್ ಗೂಗಲ್ ಇದೆಯಲ್ಲ, ಹೊಡೆದು ನೋಡಿದ್ರೆ ಸಿಗುತ್ತೆ. ಒಂದು ಪ್ರಶ್ನೆ ಯಾರು ಮರಿಬಾರದು, ನೀವು ಎಷ್ಟು AI ಆಗಿ ಬಂದರೂ ಕೂಡ, ಎಷ್ಟು ಮೋಸ್ಟ್ ಅಡ್ವಾನ್ಸ್ ಸ್ಪೇಸ್ ರಿಸರ್ಚ್ ಪರ್ಸನ್ ಆಗಿ ಬಂದರೂ ಕೂಡ, ಸಿ ಡು ಎನಿಬಡಿ ನೋಸ್ ಸೂರ್ಯನ ಪ್ರಕಾಶ ಭೂಮಿಯಲ್ಲಿ ಎಷ್ಟು ನಿಮಿಷದಲ್ಲಿ ಬಂದು ತಲುಪುತ್ತೆ? ಆ ಪ್ರಕಾಶ ಸೂರ್ಯನಿಂದ ಭೂಮಿ ತನಕ ಟ್ರಾವೆಲ್ ಮಾಡಬೇಕಾಗಿರೋ ಟೈಮು 8 ಮಿನಿಟ್ 20 ನಿಮಿಷ. ಅರ್ಥ ಆಯ್ತಾ? ಇದೇ ಸೂರ್ಯ ನನಗೆ 8 ನಿಮಿಷ 8 ಮಿನಿಟ್ ನಿಮಿಷ ಅಂದ್ರೆ ಇಲ್ಲ, 8 ನಿಮಿಷ 20 ನುಡಿ ಸೆಕೆಂಡ್. ಓಕೆ, ಸೆಕೆಂಡ್. ಥ್ಯಾಂಕ್ ಯು. ಇವಾಗ ನನ್ನ ಕನ್ನಡಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾನು ಆಧ್ಯಾತ್ಮಿಕವಾಗಿ ಹೆಲ್ಪ್ ಮಾಡಿದ್ದೀನಿ ಅಲ್ಲ, ಎಲ್ಲ ಡೀಲ್ ಅಲ್ಲವಾ? 8 ಮಿನಿಟ್ 20 ನಿಮಿಷದಲ್ಲೂ ಸೂರ್ಯ ಕಿರಣ ಭೂಮಿಯಲ್ಲಿ ಬಂದು ತಲುಪುತ್ತೆ. ಯಾರಾದ್ರೂ ಒಬ್ರು ಇವಾಗ ಅವ್ರಿಗೆ ಹೇಳಿದೀನಿ, ನನ್ನ ಕನ್ನಡ ಹೆಲ್ಪ್ ಮಾಡೋದಕ್ಕೆ ನಾವು ವಾಪಸ್ ಆಧ್ಯಾತ್ಮಿಕವಾಗಿ ಅವರು ಸ್ವಲ್ಪ ಸೂಚನೆ ಕೊಟ್ಟಿದ್ದಾನೆ. ನಮಗೆ ಈ ಪುಸ್ತಕ ಮಾತ್ರ ಕೊಟ್ಟರೆ ಆಗಲ್ಲ, ಸ್ವಲ್ಪ ಕೈ ಹಿಡಿದು ನಡೆಸ್ಬೇಕಲ್ಲ. ಆಯ್ತು, ಡೀಲ್ ಮಾಡೋಣ. ಇವಾಗ ನಮ್ಮ ಪುಸ್ತಕ ಅವ್ರಿಗೆ ತಲುಪಿ ಅದರಿಂದ ತನಕ್ಕೆ ಬೇಕಾಗಿರೋದು ಇಲ್ಲ ಒಂದು ವಿಶೇಷ ಅತೀಂದ್ರಿಯವಾದ ಏನೋ ಒಂದು ಈ ಭಿಕ್ಷುವಿಲ್ ಇದೆಯನ್ನ ಅನ್ಸೋದಕ್ಕೆ ಅವ್ರು ಅದು ಹೇಳಿರ್ಬೋದು. ಮತ್ ಈ ಚೈತನ್ಯ ಅಲ್ಲಿ ಹೋದ ಮೇಲೆ ಅವ್ರು ತಿಳಿದ ಮೇಲೆ ನನ್ನ ಹತ್ರ ಬರೋದು, ಇವಾಗ ನಾನು ಸೂರ್ಯನಾಗಿ, ಇವಾಗ ಚಿಕ್ಕದೇ, ನಾನು ಸೂರ್ಯನಲ್ಲ, ಒಂದು ಚಂಡಾಲ ಭಿಕ್ಷಗೆ ಇದ್ದಾನೆ, ಅದು ಒಂದು ಸೂರ್ಯ ಮತ್ತು ಭೂಮಿಯಾಗಿ ನಾವು ತಗೊಳ್ಳೋಣ. ನನ್ನ ಚೈತನ್ಯ ಅವ್ರಿಗೆ ಹೋಗಕ್ಕೆ ತಗೊಂಡಿರೋದು ಎಷ್ಟು ಸಮಯ? 8 ಮಿನಿಟ್ 20 ಸೆಕೆಂಡು. ಬಟ್ ಇವರು ನನ್ನ ಹತ್ರ ಬಂದು ನಡಿಬೇಕಾಗಿರೋದು ಅದು ಭೂಮಿಯಿಂದ ಒಂದು ವ್ಯಕ್ತಿ. ಥ್ಯಾಂಕ್ ಯು ಸೂರ್ಯ ಭಗವಂತ, ಇಲ್ಲ ಸೂರ್ಯ ಕಾಸ್ಮಿಕ್ ಎನರ್ಜಿ ಅಂತ ನಾಸ್ತಿಕರ ಭಾಷೆ ಹೇಳಿದ್ವಿ. ಹೋಗಬೇಕಂದ್ರೆ 3536 ವರ್ಷ ಬೇಕಾಗುತ್ತೆ. 8 ಮಿನಿಟ್ 20 ನಿಮಿಷದಲ್ಲಿ ಸೂರ್ಯನ ಕಿರಣ ತಗೊಂಡು ಪ್ಲಾಂಟ್ಗಳು ಬೆಳೀತಾ ಇದೆ, ಹ್ಯೂಮನ್ ಬಾಡಿ ಬೆಳೀತಾ ಇದೆ. ಇಷ್ಟೆಲ್ಲ ಆಧುನಿಕ ಶಾಸ್ತ್ರ ಬೆಳೆದಲ್ಲ, ಹುಟ್ಟಿದ ಮಗುವಿನ ಏನಕ್ಕೆ ಇವತ್ತು ಕೂಡ ಸೂರ್ಯನ ಕಿರಣ ವೈಟಮಿನ್ ಡಿ ಬೇಕೇ ಬೇಕಂದು ಇಟ್ಟಿರುತ್ತದೆ. ಇಲ್ಲ ಜಾಂಡಿಸ್ ಅಂತ. ಅಗ್ರಿ ವಿತ್ ಮೀ? No matter how far you go, how much you prove yourself in science, still it is very limited in the front and view and perspective of infinite cosmos energy. ಅರ್ಥ ಮಾಡಿಕೊಳ್ಳಿ. ಒಂದು ಮನುಷ್ಯ ಪ್ರಕಾಶದ ಸಮಯ ನಿಮಗೆ ಗುರುತಿಡಿದಿರಿ. ಇದಕ್ಕೊಂದ್ಸತಿ ನಾನು ಆ ಪ್ರಕಾಶ ಇಷ್ಟು ದಿವಸ ನಾನು ಬೆಳಕಕ್ಕೆ ಅವ್ರು ಹೇಳಿದೆ, ಕಣ್ಣಕ್ಕೆ ಕಾಣಕ್ಕಾದ್ರೂ ಕೂಡ ಕತ್ತಲೆಯಲ್ಲಿ ಕಾಣಕ್ಕಾಗೋದಿಲ್ಲ, ಪ್ರಕಾಶ ಬೇಕು. ಸೊ ಈ ಪ್ರಕಾಶಕ್ಕೆ ಒಂದು ಮನುಷ್ಯ ಥ್ಯಾಂಕಿಂಗ್ ಹೇಳೋಣ, ಸೂರ್ಯ ಭಗವಂತನ ಹೇಳೋಣ ಅಂತ ನಾವು ಅಲ್ಲಿ ತನಕ ಹೋದರೆ ಒಂದು ಮನುಷ್ಯ ತನ್ನ ನಾರ್ಮಲ್ ವಾಕಿಂಗ್ ಡಿಸ್ಟೆನ್ಸ್ 3536 ವರ್ಷ ಬೇಕಾಗುತ್ತೆ. ಇಸ್ ಇಟ್ ಹ್ಯೂಮನ್ಲಿ ಪಾಸಿಬಲ್? ಇದಕ್ಕೆ ಅಗ್ನಿಹೋತ್ರ ಮಾಡುದು. ಈ ಅಗ್ನಿಹೋತ್ರದಿಂದ ದಿಸ್ ಫಿಸಿಕಲ್ ಬಾಡಿ ಡಸಂಟ್ ರೀಚ್ ಟು ಸನ್ ದ ಕಾಸ್ಮಿಕ್ ಲೆವೆಲ್, ದೇರ್ ಇಸ್ ಅ ಡಿಫರೆಂಟ್ ಎನರ್ಜೆಟಿಕ್ ಲೆವೆಲ್ ವಿಲ್ ರೀಚ್. ಇದೇ ತರ ನಮ್ಮ ಭಾರತೀಯ ಸಂಸ್ಕಾರದಲ್ಲೂ ಧರ್ಮದಲ್ಲೂ ಹೇಳ ಪ್ರತಿಯೊಂದು ವಿಷಯಗಳಲ್ಲೂ there is a science, but it is not have a shortcut. There is no easy way. Practice the difficulty, life become easier. ಇವರೆಲ್ಲ ನನಗೆ ಹೇಳಿದೆ.